ಸರ್ ನಮಸ್ತೆ. ನಮಸ್ತೆ ಮೇಡಮ್. ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ. ಈ ಬಾರಿ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡು ಪಕ್ಷದಿಂದಲೂ ಅಭ್ಯರ್ಥಿ ಘೋಷಣೆ ಆಗಿದ್ದಾರೆ. ನಿಮಗೆ ಯಾವ ಪಕ್ಷ ಬರಬೇಕು ಅನ್ಸುತ್ತೆ ಮೇಡಮ್? ಅಲ್ಲ, ಇವಾಗ ಏನಾಗಿದೆ, ನಮಗೆ ಸುಮಾರು ಇಲ್ಲಿ ಕಾಂಗ್ರೆಸ್ನಲ್ಲಿ ಅತ್ಯುತ್ತಮವಾದಂಥ ಕೆಲಸಗಳಾಗಿದ್ದಾವೆ. ಮೊನ್ನೆ ಈಗಿನ ಸರ್ಕಾರ ಮಹಿಳೆಯರಿಗಾಗಿರ್ಬೋದು, ಬಡವರಿಗಾಗಿರ್ಬೋದು, ಅಲ್ಪಸಂಖ್ಯಾತರಿಗಾಗಿರ್ಬೋದು ಒಳ್ಳೆಯ ಒಂದು ಯೋಜನೆಗಳನ್ನ ತಂದಿದೆ. ಹೀಗಾಗಿ ನಾವು ಖಂಡಿತವಾಗೂ ಇಲ್ಲಿಯ ಈ ಲೋಕಸಭಾ ಕ್ಷೇತ್ರದಲ್ಲಿ ಅಂಜಲಿ ನಿಂಬಾಳ್ಕರ್ ಅವ್ರನ್ನ ಬೆಂಬಲಿಸ್ತೇವೆ ಅಂತ ಹೇಳ್ಬೋದು. ಓಕೆ ಸರ್, ಈಗ ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥ 5 ಗ್ಯಾರಂಟಿಗಳ ಬಗ್ಗೆ ಹೇಳೋದಾದ್ರೆ? ನೋಡಿ ಮೇಡಮ್, ಏನು ರಾಜ್ಯ ಸರ್ಕಾರ ಕೊಡ್ತೇವೆ ಅಂತ ಹೇಳಿತ್ತು ಅದನ್ನು ಕೊಟ್ಟಿದೆ. ಒಂದು ಗೃಹಲಕ್ಷ್ಮಿ ಆಗಿರ್ಬೋದು, ಗೃಹಜ್ಯೋತಿ ಆಗಿರ್ಬೋದು, ಅನ್ನಭಾಗ್ಯ ಆಗಿರ್ಬೋದು, ಆಮೇಲೆ ಯುವ ನಿಧಿ ಆಗಿರ್ಬೋದು, ಇನ್ನೂ ಅನೇಕ ಸ್ಕೀಮ್ಗಳನ್ನು ಈ ಸರ್ಕಾರಗಳು ಬಂದರೆ, ಅಂದರೆ ಕಾಂಗ್ರೆಸ್ ಸರ್ಕಾರ ಬಂದರೆ ಇವುಗಳು ಇನ್ನೂ ಜಾರಿ ಆಗೋದಲ್ಲಿ ಭರವಸೆ ಇದೆ ಅಂತೇಳಿ ಬಡವರ ಮನಸ್ಸಲ್ಲಿ ಒಂದು ಆಶಾಕಿರಣ ಇದೆ. ಅದು ಆಗಬೇಕು ಅಂತೇಳಿ ನಾವು ಕಾಂಗ್ರೆಸ್ಸನ್ನು ಬೆಂಬಲಿಸ್ತೇವೆ. ಸರ್, ಈಗ ನಿಮ್ಮ ಕ್ಷೇತ್ರದಲ್ಲಿ ಸತತವಾಗಿ 6 ಬಾರಿ ಆರಿಸಿ ಬಂದಂತಹ ಸಂಸದ ಅನಂತ್ ಕುಮಾರ್ ಹೆಗಡೆ ಅವ್ರ ಬಗ್ಗೆ ಹೇಳೋದಾದ್ರೆ ಏನು ಅಭಿವೃದ್ಧಿ ಮಾಡಿದ್ದಾರೆ ಅನ್ಸುತ್ತೆ? ಅನಂತ್ ಕುಮಾರ್ ಹೆಗಡೆ ಅವ್ರ ಬಗ್ಗೆ ಒಂದೇ ಮಾತಲ್ಲಿ ಹೇಳೋದಾದ್ರೆ, ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು, ಇದು ಚುನಾವಣೆಯಲ್ಲಿ ಮಾತ್ರ. ಆಮೇಲೆ ಅನಂತ್ ಕುಮಾರ್ ಅವ್ರ ಮುಂದೆ ನಾವು ಹಿಂದೂ ಆಗ್ಬಿಡ್ತೇವೆ. ಇದು ಅನಂತ್ ಕುಮಾರ್ ಅವರ ಬಗ್ಗೆ ನಾನು ಹೇಳಲಿಕ್ಕೆ ಬಯಸೋ ಒಂದೇ ಒಂದು ಮಾತು. ಯಾಕಂದ್ರೆ ಚುನಾವಣೆ ಸಂದರ್ಭದಲ್ಲಿ ಬಂದು ಎಲ್ಲ ವಾರ್ಡ್ಗಳಲ್ಲಾಗಿರ್ಬೋದು, ನಗರಗಳಲ್ಲಿ ಕಾಣಿಸ್ಕೊಳ್ಳುವಂತ ಅನಂತ್ ಕುಮಾರ್ ಅವರು ಚುನಾವಣೆ ನಂತರ ಇಲ್ಲಿ ಕಾಣಿಸ್ಕೊಳ್ಳಲ್ಲ. ಇದು ನಮ್ಮ ಜನರಿಗೆ ಒಂದು ದುಃಖದ ಸಂಗತಿ ಅಂತ ಹೇಳ್ಬೋದು. ಯಾಕಂದ್ರೆ ನಮ್ಮಿಂದ ಆಯ್ಕೆ ಆದಂಥವ್ರು ನಮ್ಮ ಬದ್ದೆ ಇದ್ಕೊಂಡು ನಮ್ಮನ್ನ ಬೆಂಬಲಿಸಬೇಕು ವಿನ ಎಲ್ಲೋ ಕುತ್ಕೊಳ್ಳೋದಲ್ಲ ಅನ್ನೋದು ನನ್ನ ಭರವಸೆ. ಸರ್, ಒಟ್ಟು ಈ ಬಾರಿ ನಿಮ್ಮ ಆಯ್ಕೆ? ನನ್ನ ಆಯ್ಕೆ ಅಂಜಲಿ ನಿಂಬಾಳ್ಕರ್, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ.